ಯಜಮಾನ್ರೆ, ಎಲ್ಲ ಕೇಳಿಸ್ಕೊಂಡೆ ಪದ್ಮನಾಭ ಅವರೇ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಡೆಸೋದು ಎಷ್ಟು ಕಷ್ಟ ಅಲ್ಲ. ಮಕ್ಕಳು ಸ್ಕೂಲ್ ರಿಓಪನ್ ಆಗುತ್ತೆ, ಫೀಸ್ ಕಟ್ಟಬೇಕು, ಯೂನಿಫಾರ್ಮ್ ಕೊಡಬೇಕು, ಡೊನೇಷನ್ ಕಟ್ಟಬೇಕು. ಇಷ್ಟು ಸಾಲದು ಅಂತ ಆ ಮಕ್ಕಳು ಕೇಳಿದನ್ನೆಲ್ಲ ಕೊಡಿಸ್ಬೇಕು. ಒಂದು ಮಗು ಓದೋಕ್ಕೆ ಇಡೀ ಫ್ಯಾಮಿಲಿ ಕಷ್ಟಪಡಬೇಕು. ಬೇರೆ ದಾರಿನೇ ಇಲ್ವಲ್ಲ ಯಜಮಾನ್ರೆ. ಶ್ರೀಮಂತರಿಗೆ ದುಡಿಯೋಕ್ಕೆ ದುಡ್ಡೇ ಬಂಡವಾಳ, ಅದೇ ನಮ್ಮಂಥ ಜನಗಳಿಗೆ ದುಡಿಯೋಕ್ಕೆ ವಿದ್ಯೆನೇ ಬಂಡವಾಳ. ಚೆನ್ನಾಗಿ ಓದಿ ಒಳ್ಳೆ ಕೆಲಸಕ್ಕೆ ಸೇರಿಕೊಂಡು ಅವರು ಇಷ್ಟಪಟ್ಟ ಹಾಗೆ ಬದುಕಬೇಕು ಅನ್ನೋದೇ ನಮ್ಮ ಆಸೆ. ನೀವು ಆಡಿದ ಮಾತುಗಳು ವ್ಯವಸ್ಥೆಗೆ ಕನ್ನಡಿ ಹಿಡಿದಂತೆ ಇದೆ. ಹಾಗೆ ನೀವು ಒಂದು ಮಾತಂದ್ರಿ, ವಿದ್ಯೆ ನಮಗೆ ದುಡಿಯೋಕ್ಕೆ ಬಂಡವಾಳ ಅಂತ. ಅದು ತಪ್ಪು. ವಿದ್ಯೆ ಬದುಕಿಗೆ ಪದ್ಮನಾಭ ಅವರೇ. ಎಲ್ಲ ಮಕ್ಕಳು ವಿದ್ಯೆ ದುಡಿಮೆಗೆ ಅನ್ನೋದು ಬಿಟ್ಟು ವಿದ್ಯೆ ತಿಳುವಳಿಕೆಗೆ ಅಂತ ಅಂದ್ಕೊಂಡ್ರೆ ಅದು ಜನ್ಮ ಸಾರ್ಥಕ ಆಗುತ್ತೆ. ಬ್ರಿಟಿಷ್ನವರು ನಮ್ಮನ್ನು ಬಳಸ್ಕೊಳ್ಳೋದಕ್ಕೆ ಗುಲಾಮ್ಗಿರಿಗೆ ಒಂದು ಎಜುಕೇಷನ್ ಸಿಸ್ಟಮ್ ಅಂತ ತಂದಿಟ್ರು. ಅದನ್ನು ಸಾಕಷ್ಟು ಬದಲಾವಣೆ ಮಾಡಿದ್ದೀವಿ, ಇನ್ನೂ ಬದಲಾವಣೆ ಆಗಬೇಕು. ಅದು ಏನು ಮಾಡ್ತೀರಿ? ನಾನು ಪದವಿಲಿಲ್ವಲ್ಲ. ಇಲ್ಲ ಯಜಮಾನ್ರೆ, ನೀವು ಮತ್ತೆ ಅಧಿಕಾರಕ್ಕೆ ಬರಬೇಕು. ವಿದ್ಯೆ ಇಲ್ದಿರೋ ಎಷ್ಟೋ ಮಕ್ಕಳು ಹಾಳಾಗ್ತಾ ಇದ್ದಾರೆ. 100ಕ್ಕೆ 10 ಜನ ಮಕ್ಕಳು ಚೆನ್ನಾಗಿ ಓದಿ ಕೆಲಸ ತಗೊಂಡ್ರೆ ಇನ್ನು 90 ಜನ ಮಕ್ಕಳು ಓದಿದೀವಿ ಅಂತ ಹೇಳ್ಕೊಳಕ್ಕಾಗದೆ, ಓದಿಲ್ಲ ಅಂತಲೂ ಹೇಳ್ಕೊಳಕ್ಕಾಗದೆ, ಯಾವ ಕೆಲಸನೂ ಮಾಡದೆ ಖಾಲಿ ಕೂತಿದ್ದಾರೆ. ನಿಜವಾದ ವಿದ್ಯಾವಂತರು ಅಂದರೆ ಬದುಕೋದನ್ನ ಕಲ್ತವ್ರು ಮಾತ್ರ. ಯಜಮಾನ್ರೆ, ಇಂಥ ಎಷ್ಟೋ ಮಕ್ಕಳು ಭವಿಷ್ಯಕ್ಕೋಸ್ಕರ ನೀವು ಮತ್ತೆ ರಾಜಕೀಯಕ್ಕೆ ಬರಬೇಕು, ಗೆಲ್ಲಬೇಕು. ನಿಮ್ಮ ತಿಳುವಳಿಕೆ, ನಿಮ್ಮ ಅನುಭವ ಜನರ ಸೇವೆಗೆ ಉಪಯೋಗ ಆಗಬೇಕು. ನೋಡೋಣ ಪದ್ಮನಾಭ ಅವರೇ, ನನ್ನ ಹೆಂಡತಿ ಮಗಳು ಸಿಕ್ಕಿದ ಖುಷಿನಲ್ಲಿ ನನ್ನೇ ನಾನು ಮರ್ತೋಗ್ಬಿಟ್ಟಿದ್ದೆ. ನಿಮ್ಮ ಮೇಲೆ ಹೊರೇನೂ ಆಗಿದ್ದೀನಿ. ಅಯ್ಯೋ, ಇಂಥ ಮಾತೆಲ್ಲ ಆಡಬೇಡಿ ಯಜಮಾನ್ರೆ. ದೇಹಕ್ಕೆ ಉಸಿರು ಯಾವತ್ತೂ ಹೊರೆ ಆಗಲ್ಲ. ನೀವು ನಮ್ಮ ಉಸಿರಿದ್ದಾಗೆ. ಅದೇನೇ ಆಗಲಿ, ಸುಖ ಸಂತೋಷದಲ್ಲಿ ನನ್ನ ಗುರಿನ ಮರಿಬಾರ್ದು. ನಾನು ಮತ್ತೆ ರಾಜಕೀಯಕ್ಕೆ ಬರಬೇಕು. ಸುಬ್ಬು, ಈ ಬಟ್ಟೆನ ಐರನ್ ಮಾಡಿಸ್ಕೊಬ ಅಂತ ಸುಬ್ಬು ಇಲ್ಲಿಲ್ಲ ಅಲ್ವಾ? ನನ್ನ ಮಗುನ ಕರ್ಕೊಂಡು ಹೋಗಿದ್ದಾನೆ. ನೀನು ಯಾವಾಗಲೂ ನನ್ನ ಸುತ್ತಮುತ್ತನೇ ಇರ್ತೀಯ ಅಂತ ಅನ್ನಿಸ್ತಾ ಇರುತ್ತೆ. ನೀನು ಯಾವಾಗಲೂ ನನ್ನ ನೆನಪಲ್ಲೇ ಇರ್ತೀಯ. ನಿನ್ನ ಇಲ್ಲಿಂದ ಕಳಿಸ್ಕೊಡುವಾಗ ಇದು ಯಾವುದು ನನಗೆ ಗೊತ್ತೇ ಆಗಲಿಲ್ಲ. ಆದರೆ ಈಗ ಒಂದೊಂದು ಕ್ಷಣನೂ ನೀನಿಲ್ಲದೆ ಕಷ್ಟ ಅನ್ನಿಸ್ತಾ ಇದೆ. ಮಿಸ್ ಯು ಸುಬ್ಬು. ಶ್ರಾವಣಿ, ಅಮ್ಮ, ಏನು ಯೋಚನೆ ಮಾಡ್ತಿದ್ಯಾ? ಯಾಕೆ ಇಷ್ಟೊಂದು ಡಲ್ಲಾಗಿದ್ಯಾ? ಜೀವನ ನನ್ನ ಜೊತೆಗಿಲ್ದೆ ಜೀವನ ಮಾಡ್ತಾ ಇದ್ದೀನಿ. ಉಸಿರಾಡಕ್ಕಾಗದೆ ಬದುಕ್ತಾ ಇದ್ದೀನಿ ಅನ್ನಿಸ್ತಾ ಇದೆ ಅಮ್ಮ. ಏನಾಯ್ತು ಪುಟ್ಟ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಸುಬ್ಬನೇ ನನ್ನ ಜೀವ ಅಮ್ಮ. ಅವನೇ ನನ್ನ ಉಸಿರು. ಅವನು ನನ್ನಿಂದ ದೂರ ಇದ್ರೆ ನಾನು ಅವನ್ನ ತುಂಬ ಮಿಸ್ ಮಾಡ್ಕೋತೀನಮ್ಮ. ಅವನಿಲ್ಲಿದ್ದಾಗ ಯಾವಾಗಲೂ ನನ್ನ ಜೊತೆನೇ ಇರ್ತಾ ಇದ್ದ. ನಾನು ಆಡೋ ಒಂದೊಂದು ಮಾತಿಗೂ 100 ಉತ್ತರ ಕೊಡ್ತಾ ಇದ್ದ. ನನ್ನ ಮಂಕಾಗಿದ್ದಾಗ ನಗಿಸ್ತಾ ಇದ್ದ. ನನಗೆ ಹಸುವಾದ್ರೆ ತಿನ್ನಿಸ್ತಾ ಇದ್ದ. ನನ್ನ ಕಣ್ಣೀರು ಬಂದರೆ ಒರೆಸ್ತಾ ಇದ್ದ. ನಂಗೆ ನಿದ್ದೆ ಬಂದಾಗ ಮಡ್ಲಾಗ್ತಿದ್ದ. ಅವನಿಂದ ದೂರ ಇರೋದು ನನಗೆ ತುಂಬ ಕಷ್ಟ ಅನ್ನಿಸ್ತಾ ಇದೆಯಮ್ಮ. ಪುಟ್ಟ, ನಿನ್ನ ಮಾತುಗಳನ್ನು ಕೇಳ್ತಿದ್ರೆ ಒಂದು ಕಾಲದಲ್ಲಿ ನಾನು ಹೀಗೆ ಆಡ್ತಾ ಇದ್ದಿದ್ದು ನೆನಪಿಗೆ ಬರ್ತಿದೆ. ವೀರು ಆಗ ಪಕ್ಷ ಕಟ್ಟೋದಿಕ್ಕೆ ಅಂತ ಹಗಲು ರಾತ್ರಿ ದುಡಿತಾ ಇದ್ರು, ಹೊರಗಡೆನೇ ಇರ್ತಾ ಇದ್ರು. ಒಂದೊಂದು ಸತಿ ಬೆಳಗ್ಗೆ ಮನೆಯಿಂದ ಹೊರಟ್ರೆ ಮತ್ತೆ ಮನೆಗೆ ಬರೋದು 3-4 ದಿನ ಆಗ್ತಿತ್ತು. ಈಗಿನ ಕಾಲದ ಥರ ಆಗ ಮೊಬೈಲ್ ಎಲ್ಲ ಇರಲಿಲ್ಲ. ಅವ್ರು ಬಿಡುವಾದಾಗ ಫೋನ್ ಮಾಡಿ ನನ್ನ ಹತ್ರ ಮಾತಾಡಿದಾಗ ನನಗೆ ಸಮಾಧಾನ ಆಗೋದು. ನನಗೂ ನಿನಗೂ ಒಂದೇ ವ್ಯತ್ಯಾಸ ಏನು ಗೊತ್ತಾ? ಸುಬ್ಬು ಈಗ ಹೋಗಿರೋ ಕೆಲಸ ಮುಗಿದ ಮೇಲೆ ನಿನ್ನ ಹತ್ರ ಬೇಗ ಬರ್ತಾನೆ. ಆದರೆ ವೀರು ಮತ್ತೆ ನನ್ನ ಹತ್ರ ಬರೋದಕ್ಕೆ ಇಷ್ಟು ವರ್ಷಗಳು ಬೇಕಾಯಿತು.
ಸಾರಿ ಅಮ್ಮ, ನನ್ನ ಮಾತುಗಳಿಂದ ನಿನಗೆ ಬೇಜಾರಾಯ್ತಾ? ಅಯ್ಯೋ ಇಲ್ಲ ಪುಟ್ಟ, ಹಳೆ ನೆನಪುಗಳನ್ನ ನಿನ್ನ ಹತ್ರ ಹೇಳ್ಕೊಂಡೆ ಅಷ್ಟೆ. ಚಿಂತೆ ಮಾಡಬೇಡ. ಸುಬ್ಬು ಈಗ ಒಂದು ಒಳ್ಳೆ ಕೆಲಸಕ್ಕೆ ಅಂತ ಹೋಗಿದ್ದಾನೆ. ಅದನ್ನು ಮುಗಿಸಿ ಆದಷ್ಟು ಬೇಗ ಬಂದ್ಬಿಡ್ತಾನೆ. ಅದೇನೋ ಗೊತ್ತಿಲ್ಲ ಅಮ್ಮ, ಅವ್ನು ಎಲ್ಲಿದ್ದಾನೆ, ಆ ಮನೆ ಎಲ್ಲಿದೆ ಅಂತ ನನಗೆ ಕರೆಕ್ಟಾಗಿ ಗೊತ್ತಾದರೆ ಅಲ್ಲೇ ಹೋಗ್ಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ಪಾಪ ಅಲ್ವಾ ಸುಬ್ಬು, ಆ ಮನೆಯವ್ರ ಬಗ್ಗೆ ಅವನೊಂದು ಸ್ವಲ್ಪ ಮಾತ್ರ ತಿಳ್ಕೊಂಡು ಬಂದಿದ್ದಾನೆ. ಆದರೆ ಆ ಮನೆಯವರು ಹೇಗೆ, ಎಲ್ಲಿದ್ದಾರೆ, ಏನು, ಇದು ಯಾವ ಡೀಟೇಲ್ಸು ನಮಗೆ ಗೊತ್ತಿಲ್ಲ. ಗೊತ್ತಿದ್ರೆ ನಾವೆಲ್ಲರೂ ಅಲ್ಲಿಗೆ ಹೋಗ್ಬೋದಾಗಿತ್ತು. ಒಂದು ಸ್ವಲ್ಪ ದಿನ ಪುಟ್ಟ, ಚಿಂತೆ ಮಾಡಬೇಡ. ಸುಬ್ಬು ಬೇಗ ಬಂದ್ಬಿಡ್ತಾನೆ. ಯಾರಪ್ಪ ನೀವು? ನಾನು ಅದು ಯಾರು ಬೇಕಾಗಿತ್ತು ನಿಮಗೆ? ಈ ಮನೆ ಯಜಮಾನ್ರ ನೋಡ್ಬೇಕಾಯ್ತು ನಾನು. ಹಾಗೆಲ್ಲ ಯಾರ್ಯಾರು ಬಂದ್ರೆ ಯಜಮಾನ್ರ ನೋಡಕ್ ಬಿಡಕ್ ಆಗಲ್ಲಪ್ಪ. ಅಲ್ಲ ಅಲ್ಲ ಕಾರ್ತಿಕೇಯ, ನಾನು ಅಲ್ಲಿದ್ದ ಇಲ್ಲಿಗೆ ನಿನ್ನ ಜೊತೆಗೆ ಬಂದಿರಬೇಕು. ನಿನ್ನ ಅಸಿಸ್ಟೆಂಟ್ ಆಗಿದ್ದು ನೀನು ಸುಮ್ಮನೆ ಇರು, ನಿನ್ನ ಪರವಾಗಿ ನಾನು ಮಾತಾಡ್ತೀನಿ. ಯು ಜಸ್ಟ್ ಪುಟ್ ಯುವರ್ ಹ್ಯಾಂಡ್ ಇನ್ ಹಿಯರ್. ಹಲೋ, ಎಕ್ಸ್ಕ್ಯೂಸ್ ಮೀ ಕಾಂತ. ಯು ಕ್ಯಾನ್ ಕಾಲ್ ಮೀ ಕಾ. ಐ ಮೀನ್ ಕಾ. ವಾಟ್ ಈಸ್ ಯುವರ್ ನೇಮ್? Forget your name. I want to watch this house Ejmans because long drive we came to watch. Can you open the door? ಅಮ್ಮ ಒಂದ್ ನಿಮಿಷ. ಯಾರೋ ದೊಡ್ಡ ಮನುಷ್ಯರ ತರ ಕಾಣ್ತಾ ಇದ್ದೀರಾ. ಸಾಲದಕ್ಕೆ ಇಂಗ್ಲಿಷ್ ಬೇರೆ ಮಾತಾಡ್ತಾ ಇದ್ದೀರಾ. Of course. ನಿಮ್ಮನ್ನ ಒಳಗಡೆ ಬಿಡ್ತೀನಿ, ಆದ್ರೆ ಯಜಮಾನ್ರು ಹೂ ಅಂದ್ರೆ ನಿಮ್ಮನ್ನ ಭೇಟಿಯಾಗಕ್ ಬಿಡ್ತೀನಿ. Okay. You want selfie? Come on, come on. Take ಕಂತ ಮತ್ತೆ ಗೇಟ್ ತೆಗಿತಾರಂತೆ, ಬನ್ನಿ. ಪುಟ್ಟ, ಈಗ ನಿಮ್ಮ ಮನೆಗೆ ಹೋಗ್ತಾ ಇದೀವಿ. ಅಲ್ಲಿ ನಿಮ್ಮಮ್ಮ ಇರ್ತಾರೆ.